ನಮ್ಮ ಅತ್ತೆಗೂ ನನ್ನ ಗಂಟಂಗೂ ಹೆಂಗೆ ಕಾಟ ಕೊಟ್ಟಿದ್ದೀನಿ ಅಂದರೆ ಎದ್ನೋ ಬಿದ್ನೋ ಅಂತ ಓಡೋಗವ್ರೆ. ಹಾಗೆ ಆಗಬೇಕು. ಅಲ್ಲ ಇನ್ನೇನು ಮನೆಯಾಗ ಹೆಣ್ಮಕ್ಳು ಅಂದರೆ ಬೆಲೆನೇ ಇಲ್ಲ, ನಮಗಂತೂ ನೆಮ್ಮದಿನೇ ಇಲ್ಲ. ಆ ಥರ ಮಾಡ್ತವೆ ಬೋಡೆತ್ತಿದವು ಸುಮ್ಕಿನೆಯ. ಇವ್ರಿಗೆ ಸರಿಯಾಗಿ ಮಾಡಬೇಕು. ಮನೆಗೆ ಹೆಣ್ಮಕ್ಳು ಅಂತಂದರೆ ಏನು ಅನ್ಕೊಬಿಟ್ಟವಳ ಮತ್ತೆ ಆಯಮ್ಮನ ಒಂದು ಎಣ್ಣಾಗಿತ್ಕೊಂಡು ಸೊಸೆನ್ ಕಂಡ್ರೂ ಹಾಕಿಲ್ಲ, ಮಗಳನ್ನ ಕಂಡ್ರೂ ಹಾಕಿಲ್ಲ. ಮಗನ ಮೇಲೆ ಮಾತ್ರ ಪಿರುತಿ ಉಕ್ಕುಕ್ಕಿ ಹರಿತದೆ. ಬೋಲೆ ಅವಳನ್ನ ಮತ್ತೆ ನಾನು ಸರಿಯಾಗಿ ಮಾಡಿದ್ದೀನಿ. ಬರಲಿ ನನ್ನ ಆದ್ನೇನು ಕರ್ಕೊಂಬಿಟ್ಟು ಬತ್ತಾಳೋ, ಬೋರಿ ಕೊಯ್ಯಾಗ ಬತ್ತಾಳೋ ನೋಡ್ತೀನಿ. ಬೋರಿ ಕೊಯ್ಯಾಗ ಬರಬೇಕು, ತಿರುಗೋಡ್ ಕಳಿಸ್ತೀನಿ, ನೋಡ್ತಾ ಇರು. ಹಾಗೂ ಇಬ್ಬರೇ ಬರ್ತಾ ಇದ್ದಂಗೆ ಬರ್ರಿ ಮಾಡ್ತೀನಿ ಬರ್ರಿ. ಅಲ್ಲ ಎಷ್ಟು ಹಿಂಸೆ ಮಾಡ್ತಾರೆ ಇವರಂತೂ ಅಂದರೆ ಬರ್ರಿ ಐತೆ ಬರ್ರಿ, ನಿಮಗೆ ಸರಿಯಾಗೈತೆ. ಇದೇನಿಲ್ಲ ನಿಮ್ಮ ಅಪ್ಪ ಬಾಕ್ಲಾಗೆ ಕುಂತ್ಬಿಟ್ಟವನೇ ಅದು ರೀ. ಅಯ್ಯೋ ಎಲ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ನಾನಂತೂ ನೋಡು ಮನೆ ಮುಂದೆ ನೀಯೇ ಕುಂತ್ಕೊಬಿಟ್ಟಿದ್ದೀನಿ. ನನ್ನ ಮಗಳನ್ನ ನೋಡಬೇಕು ಅಂತೇಳಿ. ಎಲ್ಲೇ ನನ್ನ ಮಗಳನ್ನ ನೋಡಬೇಕು ಕಣ್ಲೆ. ನಾನು ಎಲ್ಲೇ ಕರ್ಕೊಂಬಿಟ್ಟು ಬಂದೇನೆ. ಎಲ್ಲೇ ಶಶಿ ರೀ, ನಾನು ಹೇಳೋದು ರುಸಿ ಕೇಳಿಸ್ಕೊಳ್ಳಿ. ಇದು ಯಾಕ್ರಿ ಹಿಂಗೆ ಹಿಂಸೆ ಕೊಟ್ಟರೆ? ಅವಳು ಬರೋಕ್ಕಿಲ್ಲ ಅಂದ್ರೂ ನೀವೇ ನಂಗೆ ಹಿಂಸೆ ಕೊಡ್ತಾ ಇದ್ದೀರಾ. ನೋಡಿ ಅವಳು ಬರೋಕ್ಕಿಲ್ಲ. ಅವಳು ಗಂಡ ಅವನಲ್ಲ, ಅವ್ನು ನಮ್ಮನೇ ಬೈದ್ಬಿಟ್ಟು ಕಳಿಸ್ದ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಅಂಥವ್ರು ಇಂಥವ್ರು ಹೋಗಿ ಇಲ್ಲಿ ಇರಬೇಡಿ ಅಂತ ಏನೇನೋ ಮಾಡಿ ಬೋಲ್ ಹಿಂಸೆ ಕೊಟ್ಬಿಟ್ಟು ಕಳಿಸ್ಬಿಟ್ಟರಿ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ? ಆಟೋಗೆ ಬಂದ್ಬಿಟ್ವಿ, ನಮಗೆ ಬೇರೆ ದಾರಿ ಇಲ್ಲ ರೀ. ನೋಡಿ ಅವಳು ಬರೋಕ್ಕಿಲ್ಲ ಅದೊಂದು ಬಿಟ್ಟು ಬೇರೆ ಏನಾರ ಕೇಳಿ ಅವಳು ಅಂದ್ರೂ ನಮ್ಮನೇ ಯಾವ ಮಾನ ಮರ್ಯಾದೆ ಕಳಿಸ್ಬಿಟ್ರು ಗೊತ್ತೇನ್ರಿ? ನಾವು ಕಳ್ಸೋಕ್ಕಿಲ್ಲ ಅಂದ್ರೆ ನಾನು ಕಳ್ಸೋಕ್ಕಿಲ್ಲ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಈ ಹಂಗೆ ಹಂಗೆ ಒಂದರಿ. ಏನ್ರಿ ಮಾಡೋಕ್ಕಾಯ್ತದೆ? ಇನ್ನು ಬುಟ್ಟಾಕಿ ಅವಳ ಆಸೆಯ ಬುಟ್ಟಾಕಿ. ನೋಡಿ ಮಗ ಇಲ್ವಾ? ಮಗನ್ನ ನೋಡ್ಕೊಂಡು ಖುಷಿಯಾಗಿರಿ ಸಾಕು. ಅವಳು ಸರಿ ಇಲ್ಲ, ಅವಳು ನಮ್ಮ ಮಾತು ಕೇಳ್ದಿದ್ದಂಗೆ ಓಡೋಗಿದ್ದ ಅಲ್ದೇನೇನಿಯ. ಇವಾಗ ನಮ್ಮ ಮಾತು ಒಂದು ಚೂರು ಬೆಲೆ ಕೊಡ್ದಂಗೆ ಇಲ್ದಿರ ಆಟ ಎಲ್ಲ ಆಡ್ತಾವ್ರಿ. ರೀ ಬಿಟ್ಬಿಡ್ರಿ ಅತ್ತಾಗ ಹೋಗ್ಲಿ. ಲೇ ಏನೇ ಬೊಗಳ್ತಿದ್ಯಾ? ಮಗಳು ಬರೋಕ್ಕಿಲ್ಲ ಅಂತಂದ್ರೆ ಏನೋ ಕಾರಣ ಇರ್ತದೆ ತಾನೇ? ಆ ಕಾರಣ ನೀವೇ ಯಾಕಾಗಿರ್ಬಾರ್ದು? ನೀವೇ ಏನೋ ಮಾಡಿರ್ತೀರ, ಅದಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ತಾವ್ರೆ. ಇಲ್ಲ ಅಂತಂದ್ರೆ ಅವಳು ಯಾಕೆ ಬರೋಕ್ಕಿಲ್ಲ ಅಂತ ಹೇಳ್ತಾ ಇರೋಳು ನೋಡು. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಈ ಮನೆಗೆ ಬಂದ್ರೇನೇನಿಯ ನಿಮಗೆ ಬೆಲೆ ಕೊಡೋದು ಇಲ್ಲ. ಒಳಗಡೆಗೆ ಬಿಟ್ಕೊಳ್ಳೋದು ಇಲ್ಲ ಅಂತಂದ್ರೆ ನಿಮ್ಮನ್ನು ಮಾತ್ರ ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ. ಹುಷಾರ್. ಅಯ್ಯೋ ಅಪ್ಪ, ಅವಳು ಎಷ್ಟು ಹೇಳಿದ್ರು ಬರೋಕ್ಕಿಲ್ಲ ಹಂಗಂತ ನಮ್ಮನ್ನು ಒಳಗಡೆ ಬಿಟ್ಕೊಳಕ್ಕಿಲ್ಲ ಅಂದರೆ ನಿಂದೊಳ್ಳೆ ಕತೆ ಆಯ್ತಲ್ಲ. ನೀನೇ ಬೇಕಾದ್ರೆ ಬಾ ಮನೆಗೆ. ಅವಳು ಮನೆಗೆ ಹೋಗ್ಬಿಟ್ಟು ನೀನೇನು ನೋಡ್ಕೊಂಬಿಟ್ಟು ಬರೀವಂತೆ. ಅವಳು ಬರೋಕ್ಕಿಲ್ಲ ಅಂದವ್ರಿಗೆಲ್ಲ ಬಲ್ವಂತ ಮಾಡೋಕ್ಕಾಯ್ತದ? ಅವಳು ಗಂಡವನೆಲ್ಲ ಹೆಂಗೋ ಆಡ್ತಾನೆ. ಅವಳು ಗಂಡ ಸರಿನೇನೇ ಇಲ್ಲ, ಒಂದೊಂದು ಕಿತ್ತಕ್ಕೆ ಒಂದೊಂದು ಥರ ಆಡ್ತಾನೆ. ನಮ್ಗೆ ಹೆಂಗೆ ಆಯ್ತದೆ ಗೊತ್ತಾ ಅಪ್ಪ? ನೀನು ಅರ್ಥ ಮಾಡ್ಕ. ಅವನು ಒಂಥರ ಅವನು ಸರಿ ಇಲ್ಲ ಅವನು. ಏಯ್ ಸಾಕು ಮುಚ್ಚ ಬಾಯಿ. ಅದೇನೋ ಅಂತಾರಲ್ಲ, ಬೆಂಕಿ ಇಲ್ದಿದ್ದಂಗೆ ಒದೆ ಆಡಕ್ಕಿಲ್ಲ. ಅವನಂಗೆ ಆಡ್ತಾವನಿ ಅಂತಂದ್ರೆ ನೀವೇನೋ ಮಾಡಿರ್ತೀರ. ನಿಜ ಹೇಳ್ರಿ, ಏನ್ ಮಾಡಿದ್ರಿ? ಅವನಂಗೆ ಅನ್ನೋದಕ್ಕೇನೋ ಕಾರಣ ಇರಬೇಕು ತಾನೆ. ಸುಮ್ಮನೆ ಯಾಕೆ ಅವನಂಗೆ ಆಡ್ತಾನೆ? ಅವ್ನಿಗೇನು ತಲೆ ಕೆಟ್ಟೈತೆ ಸುಮ್ಮನೆ ನಿಮ್ಮ ಜೊತೆ ಜಗಳ ಮಾಡಕ್ಕೆ? ಏಯ್ ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸುಮ್ಮನೆ ಕರ್ಕೊಂಬಿಟ್ಟು ಬಂದ್ಬಿಡಿ ಅಷ್ಟೇನಿಯ. ನೀವೆಲ್ಲ ಮೊದ್ಲು ಅವನ ಜೊತೆ ಬೈದಾಡಿರ್ತೀರ, ಅದಕ್ಕೆ ಅವನು ಇವಾಗ ಬೈದಾಡ್ತಿರ್ತಾನೆ. ಹೋಗಿ ಸುಮ್ಕೇನಿಯ ಕರ್ಕೊಂಬಿಟ್ಟು ಬಂದು ನನ್ನ ಮುಂದೆ ನಿಂತ್ಕೋಬೇಕು. ಎಲ್ಲ ಅಂದರೆ ಗೊತ್ತಲ್ಲ, ಏಟುಗಳು ನೆನ್ಪೈತಲ್ಲ. ಇದು ಯಾವುದಲ್ಲ ನಮಗೆ ಕರ್ಮ. ಅವ್ನ ಮುಂದಕ್ಕೆ ಕೈ ಕಾಲು ಹಿಡ್ಕೊಳ್ಳೋ ಕರ್ಮ. ನಮ್ಗೇನ್ಲಾಗೈತೆ? ತಲೆಗಿಲೆ ಕೆಟ್ಬಿಟ್ಟು ಏನ್ಲ ಇದು? ಮೊಯ್ಯೆಲ್ಲ ಉರ್ದೋಯ್ತಾಯ್ತು ಕಣಪ್ಪ ನಂಗಂತೂ. ಅಲ್ಲ ಕಣ್ಲ, ಏನ್ಲ ಮಾಡೋಕ್ಕಾಯ್ತದೆ? ನಾವು ಅವ್ರು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಹೋಗಿ ಕರ್ಕಬಾ ಅಂತಂದರೆ ಎಲ್ಲಿಂದ ಕರ್ಕೊಂಬಿಡ್ಬರ? ನೀವು ಬರ್ದಿರೋರ್ನೆಲ್ಲರೂ ಇವ್ರದ್ದು ಒಳ್ಳೆ ಕತೆ ಆಯಿತು ಯಪ್ಪಂದು. ಯಾರನ್ನ ಒಳ್ಳೆ ಮಂತ್ರವಾದಿನೂ ಸಿಗಲಿಲ್ಲ, ಮಂತ್ರವಾದಿನೂ ಹೊಡೆದು ಕಳಿಸ್ತಾನೆ. ಈ ಪೊದ್ದಿ ಮೈ ಮೇಲೆ ಯಾಕೆ ಬಂತು? ಈ ಪೊದ್ದಿ ಎಲ್ಲೋಗಿದ್ಲು ಮೈ ಮೇಲೆ ಹತ್ತಿಸ್ಕೊಬಿಡ್ಬರಕ್ಕೆ. ಈ ಅಪ್ಪನ ನಂಗೆ ಕಾಯಿಲೆ ಆಯ್ತಿಲ್ಲ ಹೋಗತ್ತಾಗಿ. ಈಗ ಹೋಗಿ ಅವನು ಕೈ ಕಾಲು ಹಿಡಿಯೋಕ್ಕಾಗ್ಯದ ಅವನು. ನೋಡು, ನನ್ನ ತಂಗಿ ಮನೆಗೆ ಬಂದು ಖುಷಿಯಾಗಿ ಹೋಗಿದ ತಕ್ಷಣ ನಿನ್ನ ಮೈ ಮೇಲಿಂದ ಹೊಂಟೋಯ್ತಿ ಅಲ್ವೇನಪ್ಪ? ನನ್ನ ಆಸೆ ಈಡೇರಿಸಿದ್ಮೇಲೆ ನಾನು ಯಾಕಲೇ ಇರಲಿ? ನಾನು ಹೊಂಟೋಯ್ತೀನಿ. ನಾನು ಯಾಕೆ ಇರಲಿ ಹೇಳು? ನೋಡಿಲ್ಲ ಅಲ್ಲ, ಬಂದಾಗ ಬೈದು ಕಳಿಸ್ಬಿಟ್ಟು ಇವಾಗ ನೋಡಿದ್ರೆ ಬಿಲ್ಡಪ್ ಕೊಡ್ತಾವ್ರು. ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಬರೋಕ್ಕಿಲ್ಲ? ಬಂದೇ ಬರ್ತಾರೆ. ಇವ್ರ ನಾಟಕಗಳಷ್ಟೇನೇ ಅಲ್ಲ. ನಾಟಕ ಆಡಿದ್ರೆ ಎತ್ತಿದ ಕೈ ಇವ್ರಂತೂ. ಅದು ಯಾಕೆ ಬರೋಕ್ಕಿಲ್ಲ ಅಂತ ಹೇಳ್ತಾರೆ. ಪಾಪ ಬಸ್ರಿ ಬೈಕೆ. ಅದಕ್ಕೆ ಒಂದೇ ಒಂದು ಕಿತ್ತ ಬಂದ್ಬಿಟ್ಟು ಮನೆ ಒಳಗಡೆಗೆ ಬಂದು ಒಂದೇ ಒಂದು ಕಿತ್ತ ಅರಿಶಿನ ಕುಂಕುಮ ತಗೊಂಡು ಹೋಗ್ಬೇಕು ಕಣತ್ಗೆ ಅಂತ ಹೇಳ್ಬಿಟ್ಟು ಎಷ್ಟು ಕಣ್ಣೀರು ಹಾಕೊಂಡು ಕೇಳ್ಕೊಂಡವಳೆ. ಅವಳಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂತಂದರೆ ಹೆಂಗೆ? ಇವ್ರಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ನ್ಯಾಯವಾಗಿ ಹೇಳಿದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾರೆ? ಕೇಳೋಕ್ಕಿಲ್ಲ. ಅದಕ್ಕೆ ಕರೆದು ನಾನೇನು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತೀನಿ. ಬರಲಿ ಪಾಪ ಬಸ್ರಿ ಬೈಕೇನ ಈಡೇರಿಸ್ಬೇಕು. ಇಲ್ಲಾಂದರೆ ಮನ್ಸಾಗ ಅದನ್ನೇ ಮಾಡಿಕೊಂಡಿರ್ತಾರೆ. ಪಾಪ ಶಶಿ ಬ್ಯಾರಂಗೆ ಬಾಯಿ ಮಾಡೋಕ್ಕಿಲ್ಲ.
ಇವ್ರು ಕರ್ಕೊಂಡು ಬಂದೇ ಬರ್ತಾರೆ, ನೋಡೋಣ ಅದು ಯಾವಾಗ ಕರ್ಕೊ ಬರ್ತಾರೋ ಏನು. ಅಳಿಯಂದ್ರೆ ಅಳಿಯಂದ್ರೆ ಹೋ ನೀವು ಇಲ್ಗೂ ಬಂದ್ರಾ? ನಾನು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನಾನು ನಿಮಗೆ ಸುಮ್ಮನೆ ಹೋಗಿ ಅಂತ ಹೇಳ್ಬಿಟ್ಟು ಇದು ಯಾಕೆ ಹಿಂಗೆ ಹಿಂದಿಂದನೇ ಸುತ್ತಾ ಇದ್ದೀರಲ್ಲ? ನೋಡಿ ನಿಮ್ಮ ಮನೆಗೆ ಬಂದಾಗ ನೀವು ಚೆನ್ನಾಗಿ ಅವಮಾನ ಮಾಡಿಬಿಟ್ಟು ಚೆನ್ನಾಗಿ ಕಳಿಸಿದ್ದೀರಾ. ಈಗ ಸರಿ, ಈಗ ಮತ್ತೆ ಬಂದ್ಬಿಟ್ಟು ಮತ್ತೆ ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿ ನಿಮಗೆ ನಾನಂದ್ರೆ ಇಷ್ಟ ಇಲ್ಲ, ನಿಮ್ಮ ಮಗಳಂದ್ರೂ ಇಷ್ಟ ಇಲ್ಲ ಅಂತಂದಮೇಲೆ ಸುಮ್ಮನೆ ಹಿಂದಿಂದೆ ಸುತ್ತ ಅಂತ ಅವಶ್ಯಕತೆ ಏನೈತೆ? ಹಾಂ, ಮನೆಗೆ ಬಂದಿರೋ ಹೆಣ್ಮಗಳನ್ನೇ ಬೈದು ಉದ್ದು ಕಳಿಸಿದ್ದೀರಾ ಅಂತಂದಮೇಲೆ ಈಗ ಬರೋ ಅವಶ್ಯಕತೆ ತಾನೇ ಏನೈತೆ? ನೋಡಿ, ನಾನು ಹಿಂದೆ ಬೀಳೋದು ಬನ್ನಿ 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 ಅನ್ನೋದು ಇದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನನಗಂತೂ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ನೀವು ಹಿಂಗೆಲ್ಲ ಹಿಂದಿಂದೆ ಬರೋದು. ಇದೆಲ್ಲ ಮಾಡಿದ್ರೆ ನನಗೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗೋಗ್ಬಿಟ್ಟೈತೆ ನನಗಂತೂ ನಿಮ್ಮಿಂದ. ದಯವಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ. ನನಗೆ ಎಲ್ಲಿಗೂ ನನ್ನ ಹೆಂಡ್ತಿನ ಕಳಿಸಲ್ಲ, ನಾನು ಬರೋಲ್ಲ, ಸರಿನಾ? ನೀವು ಮಾಡಿರೋ ಅವಮಾನನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಹೆಂಡ್ತಿಗೆ ಅವಮಾನ ಆಗ್ತಾನೆ ಇದ್ದರೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ಏನು ಅಂದ್ಕೊಂಡಿದ್ದೀರಾ? ಅಯ್ಯೋ, ನನಗೆ ಅವಾಗ ನನ್ನ ಮಗಳು ಬಸ್ರಿ ಅಂತ ಗೊತ್ತಿರಲಿಲ್ಲ ಕಣಪ್ಪ. ಅವಾಗ ಬಸ್ರಿ ಅಂತ ಗೊತ್ತಿದ್ರಂಗೆಲ್ಲ ಮಾಡ್ತಿರಲಿಲ್ಲ. ಅಲ್ಲ, ಬಸ್ರಿಗೆ ಮನು ಕರೆದು ಒಂಚೂರು ಏನಾರ ಒಬ್ಬಿಟ್ಟು ಗಿಬ್ಬಿಟ್ಟು ಮಾಡಾಕಿ ಸಿಹಿ ಕೊಟ್ಟು ಕಳಿಸ್ಬೇಕು ಕಣಪ್ಪ. ಇಲ್ಲ ಅಂತಂದರೆ ಅವಳು ಮನಸ್ಸಾಗೆ ಅದೇನೇ ಉಳ್ಕೊಂಬಿಡ್ತದೆ. ಅಯ್ಯೋ, ನನ್ನ ತೋರ್ ಮನೆಯವ್ರು ಏನೂ ಕೊಡಲಿಲ್ವೇ, ನನ್ನ ತೋರ್ ಮನೆಯವ್ರ 10 ರೂಪಾಯಿದು ಸಹಾಯ ಮಾಡಿಲ್ವೇ ಅಂತ ಹೇಳ್ಬಿಟ್ಟು ಹಂಗೆ ಮನಸ್ಸಾಗಿ ಉಳ್ಕೊಬಿಡ್ತದೆ ಕಣಪ್ಪ. ಅದಕ್ಕೆ ನೀ ಇವಾಗ ಕರ್ಕೊಂಡೋಗ್ಬಿಟ್ಟು ಒಂಚೂರು ಅರಸನ ಕುಂಕುಮ ಕೊಟ್ಬಿಟ್ಟು ಎಲ್ಲ ಮಾಡಿ ಕಳ್ಸನಿ ಅಂತ ಅಷ್ಟೇ ನೀ. ಇಲ್ಲ ಅಂತಂದರೆ ನಾವೇನಕ್ಕಪ್ಪ ಕರಿತಿದ್ವಿ, ಆಗಿದ್ದಾಗೋಯ್ತು. ನಮ್ಗೂ ಅವಾಗ ಕ್ವಾಪ್ದಾಗ ಏನೋ ಹೊಂದಿದ್ದೀವಿ, ನೀವು ಕ್ವಾಪ್ದಾಗ ಏನೋ ಮಾತಾಡಿದ್ದೀರಾ, ಹಂಗಂತ ಹೇಳ್ಬಿಟ್ಟು ಅದನ್ನೇ ಸಾಧಿಸ್ಕೊಂಡು ಕುಂತ್ಕೊಳಕ್ಕೆ ಆಯ್ತದೇನಪ್ಪ? ನೀನೇ ಹೇಳು, ನೀನೇ ಯೋಚನೆ ಮಾಡು, ಎಲ್ಲ ಸಾಧಿಸೋಕ್ಕಾಯ್ತದ ಅಂತ ಹೇಳಿ? ಆಗಲ್ಲ ತಾನೇ? ಅದಕ್ಕೇನೆ ಕರ್ಕೊಂಬಿಡ್ ಪಾಪ, ಒಂದೇ ಒಂದು ಕಿತ ನಾಳೆ ಕರ್ಕೊಂಬಿಡ್ ಬಾ, ಒಬ್ಬಿಟ್ಟಿಗೆ ಬಿಟ್ಟು ಮಾಡಿಕೊಡ್ತೀವಿ. ಇಲ್ಲ ಅಂತ ಅಂದ್ಬೇಡ ಕಣಪ್ಪು, ನಮಗೂ ಬೇಜಾರಾಯ್ತದೆ. ಬಸ್ರಿ ಮಗಳು ಹಂಗೆಲ್ಲ ಅವಳ ಆಸೆ ನೆರವೇರಿಸಿದಂಗೆ ಇರೋಕ್ಕಾಯ್ತದೆ? ಅವಳಿಗೂ ಬೋಲ ಆಸೆ. ಅದಕ್ಕೆ ನಾನು ದುರಂಕಾರ ಹೋಗ್ಬಿಟ್ಟು ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಷ್ಟೇ. ಹೌದು ಹೌದು, ಪಾಪ ನನ್ನ ತಂಗಿ ಬಸ್ರಿ, ಅವಳಿಗೂ ಆಸೆ ಇರ್ತದೆ ತವ್ರ ಮನೆಗೆ ಬರಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇಲ್ಲ ಅಂತ ಅನ್ಬೇಡ ಕಣಪ್ಪ. ನೋಡಿ, ನನಗೇನು ಬೇಕಾಗಿಲ್ಲ, ನಿಮ್ಮ ಸಾವಾಸನೇ ಸಾಕು. ಇದೇನಲ್ಲ ಮಗ ಹಿಂಗೆ ಹೊಂಟೈತಾನಲ್ಲ ಇವನು, ಹೇಳ್ತಾನೆ ಇದ್ದೀನಿ ಹಂಗೆ ನೀವು ಒಯ್ತಾನೆ ಅವನಲ್ಲ. ಅಯ್ಯೋ, ಏನು ಮನ್ ಕೈಯಾಗ ಹೋಗ. ಅಲ್ಲ, ಇವ್ನು ಯಾಕೆ ಹಿಂಗೆ ನೆಟ್ಗೋಯ್ತಿರೋದು ಅಂತ ಹೇಳ್ಬಿಟ್ಟು ಈಗ ಹೋಗಿ ಹಿಂದಿಂದೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರಬೇಕಲ್ಲ ನಾವು. ಎಂಥ ಗತಿ ಬಂದ್ಬಿಡ್ತು ಈ ಪೊದ್ದಿಗೆ. ನಿಮ್ಮ ಅಪ್ಪ ಮೈ ಮೇಲೆ ಪುಟ್ಟು ಹೋಗಿದ ತಕ್ಷಣ ನೀನು ಒಂದು ಸರಿಯಾಗಿರೋ ಒಂಥರ ಹಾಕ್ಸ್ಬಿಡ್ಬೇಕು, ಇನ್ನೊಂದು ಕಿತ ಬರ್ಕೊಡ್ದು ಅಂತ ಅಂತರುವ. ಏನು ಕರ್ಮ ಬಂತಲ್ಲ ನಮ್ಗಂತೂ ಇವನಿಂದ ತಿರ್ಗಾ ಅಂಥದ್ದು ಲೆಕ್ಕಾಕು. ಏನು ದಿಮಾಕ ಹೊಂಟೈತಾನಲ್ಲ ಇವನು. ಹ್ಞೂ ಕಣಮ್ಮ, ನೋಡಮ್ಮ ಹೆಂಗೆ ಹೋಯ್ತಾವನಿ. ಹಾಂ, ಓ ಪರವಾಗಿಲ್ಲ, ಇವನು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ವಿ, ಅಷ್ಟು ಪ್ರೀತಿಯಿಂದ ಕರಿತಿದ್ದೀವಿ, ಆದ್ರೂ ನ್ಯಾಟು ಹೋಯ್ತಾವನಲ್ಲ ಇವನು. ಇವ್ನಿಗೇನಾಗೋಗ್ಬಿಟ್ಟೈತೆ, ಇವನಿಗೆ ತಿಕ್ಲು. ಬಾಮ ಅಳಿಯಂದ್ರೆ ನಿಂತ್ಕೊಳ್ಳಿ ಅಳಿಯಂದ್ರೆ ನನ್ನ ಮಾತು ಕೇಳಿ ಅಳಿಯಂದ್ರೆ. ಅಯ್ಯೋ ಶಿಟ್, ನಿಮ್ದೊಂಥರ ಟಾರ್ಚರ್ ಆಗ್ತಾಯಿದ್ದಲ್ಲ ನನಗೆ. ನಾನು ಬರಲ್ಲ ಅಂತ ಎಷ್ಟು ಹೇಳಿದ್ರು ನೀವ್ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ಬನ್ನಿ 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 ಅಂತೇಳಿ. ನಾನು ಬರಲ್ಲ ಅಂತ ನಾನು 1000 ಸಲ ಹೇಳಿಲ್ವ ನಿಮಗೆ? ನಿಮ್ಗೇನು ತಲೆ ಕೆಟ್ಬಿಟ್ಟೈತೇನು ರೀ? ಆಗ್ಲಾಗಲಕ್ಕೂ ಬನ್ನಿ ಬನ್ನಿ ಅಂತಿದ್ದೀರಾ, ನಮ್ಮನ್ನ ಬೈದು ಮನೆಗೆ ಬಿಟ್ಟು ಈಚೆ ಕಡೆ ಕಳಿಸಿದ್ದೀರಾ ಅಂತಂದಮೇಲೆ ನಾವು ಹೆಂಗೋ ನಮ್ಮ ಪಾಡು ನಾವು ಇರ್ತೀವಿ ಬಿಡಿ. ಅದನ್ನು ಕಟ್ಕೊಂಡು ನಿಮ್ಗೆ ಏನಾಗಬೇಕು? ನಮ್ಮ ಕಷ್ಟನೋ ಸುಖನೋ ಏನೋ ನಮ್ಮ ಪಾಡು ನಾವು ಇರ್ತೀವಿ ತಾನೇ. ನೀವು ಹಿಂದಿಂದೆ ಬಂದ್ಬಿಟ್ಟು ಇವಾಗ ಕರೆಯೋದು ಆಮೇಲೆ ಉಗಿದು ಕಳಿಸೋದು ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೇನೋ ಒಂದೇ ಥರ ಇರಬೇಕು ಮನುಷ್ಯರು. ನಿಮ್ಮ ಸವಾಸ ನಮಗೆ ಬೇಡ. ನೋಡಿ, ನಾವು ಬರೋದು ಬೇಡ, ನೀವು ಬರೋದು ಬೇಡ. ನಿಮ್ಮ ಪಾಡು ನೀವಿರ್ರಿ, ನಮ್ಮ ಪಾಡು ನಾವಿರ್ತೀವಿ, ಸರಿನಾ? ಹಂಗೆ ಅನ್ಬೇಡ ಕಣಪ್ಪ. ಒಂದೇ ಒಂದು ಕಿತ ಬಂದ್ರೆ ಸೌದೋಯ್ತದೇನಪ್ಪ. ಬಾಪ, ಒಂದೇ ಒಂದು ಕಿತ ಬಂದೋದ್ರೆ ಏನಾಯ್ತದೆ ನೋಡು. ಇನ್ನೊಂದು ಕಿತ ನಾವೆಲ್ಲ ಮಾತಾಡೋಕ್ಕಿಲ್ಲ. ಮನೆಗೆ ಹೋಗೋಕ್ಕೂ ಬೇಜಾರಾಯ್ತದೆ. ಹೋದ್ರೆ ನಿಮ್ಮ ಜೊತೆನೇ ಮನೆಗೆ ಹೋಗ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ಇಲ್ಲ ಅಂತ ಅನ್ಬೇಡ ಕಣಪ್ಪ. ಬಾಪ ಬಾ, ಹೋಗೋಣ, ಏನಾಗಕ್ಕಿಲ್ಲ. ಜಗಳ ಪಗಳ ಅವೆಲ್ಲ ಮಾಮೂಲಿ. ನೀನು ಓಡೋಗ್ಬಿಟ್ಟು ಮದುವೆ ಆಗಿದೆಯೋ ಅಂತ ಹೊಸಿ ಬೇಜಾರಿತ್ತು ಬಿಟ್ರೆ ನಿನ್ನ ಮ್ಯಾಲೆ ನಂಗೆ ಯಾವ ಬೇಜಾರು ಇಲ್ಲ ಕಣಪ್ಪ. ನೋಡು, ನನ್ನ ಮಗಳನ್ನೂ ಸಂದಾಕ್ ನೋಡ್ಕೊತಿದ್ಯಾ, ಎಲ್ಲ ಮಾಡ್ತಿದ್ದೀಗ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇನ್ನು ಯಾಕೆ ಹೇಳು ನಾನು ಏನಕ್ಕೆ ನಿನ್ನ ಮೇಲೆ ಪಾಪ ಮಾಡ್ಕೊಂಡು ಹೇಳು. ಇದೊಂದೇ ಒಂದು ಕಿತ. ಬಾಪ ಹೋಗನ್ ಬಾಪ. ಹ್ಞೂ ಬಾಬು, ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ. ನಾವಂತೂ ಬೇಜಾರು ಮಾಡ್ಕೊಂಬಿಡ್ತೀವಿ ಶಾನೆ. ನಾವಂತೂ ನೀವು ಬಂದ್ರೆ ಮಂತಕ್ಕೆ ಹೋಗೋದು ಇಲ್ಲ, ನಾವು ಮನೆ ತಕ್ಕ ಹೋಗೋದೇ ಇಲ್ಲ. ನಾವು ಇಲ್ಲೇ ಬೇಕಾದ್ರೆ ಕುಂತ್ಕೊಬಿಡ್ತೀವಿ ನಿಮ್ಮಂತಾಗೇನಿಯ. ನೀವು ಮನೆಗೆ ಬರೋ ತನಕ ನಾವಂತೂ ಹೋಗೋಕ್ಕಿಲ್ಲ ಮನೆಗೆ, ಅಷ್ಟೇನಿಯ. ನೋಡಿ, ಅರ್ಥ ಮಾಡ್ಕೊಳ್ಳಿ ನೀವು. ನಮಗೂ ನನ್ನ ತಂಗಿ ಮೇಲೆ ಎಷ್ಟು ವಿರುತಿ ಐತಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಹಿಂಗೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಮಾತ್ರ ಅನ್ಬೇಡಿ. ನೋಡಿರಿ, ಹೋಗೋಣ. ನಾನು ಗೊತ್ತೀನಿ, ಎಲ್ಲರೂ ಜೊತೆಗೆ ಹೋಗ್ಬಿಟ್ಟು ಒಂದು ರಾತ್ರಿ ಮನಿಕೊಂಡು ಇದು ಬರ್ರಿ ಸಾಕು, ನಂಗೆ ಇನ್ನೇನು ಬೇಡ. ಹ್ಞೂ ಅಳಿಯಂದ್ರೆ, ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ಅಳಿಯಂದ್ರೆ. ಇಷ್ಟೊಂದು ಕೇಳ್ಕೊಂತಿದ್ದೀವಿ ನಾವಂತೂ, ಹಿಂದಿಂದೇ ಅಳಿತಿದ್ದೀವಿ ನಾವಂತೂ. ನೀವು ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಅಳಿಯಂದ್ರೆ. ನಿಮಗೋಸ್ಕರನೇ ನನ್ನ ಮಗಳಿಗೋಸ್ಕರನೇ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಅಯ್ಯೋ ರಾಮ, ನೀವೇನು ಬಿಡಂಗೆ ಕಾಣೆ. ನನಗೆ ಎಷ್ಟು ಹೇಳಿದ್ರು ನೀವಂತೂ ಕೇಳ್ತಾನೇ ಇಲ್ಲ. ಸರಿ ಆಯಿತು, ನೋಡೋಣ ಹೋಗಿ. ನಾನೇನಿಯಾ ಕರ್ಕೊಂಬಿಟ್ಟು ಬರ್ತೀನಿ ನನ್ನ ಹೆಂಡ್ತಿನ. ನೀವು ಹೋಗಿರಿ ಮನೆಗೆ. ನಾಳೆ ನಾಡಿದ್ರೆ ಕರ್ಕೊಂಬಿಟ್ಟು ಬರ್ತೀನಿ.
ಇಲ್ಲ ಇಲ್ಲ ಇಲ್ಲ, ಇವತ್ತೇ ಬರ್ಬೇಕು ನೀವು. ನಾಳೆ ನಾಡೋದೆಲ್ಲ ಬೇಡ. ನಾವು ಮನೆಗೆ ಹೋಗ್ಬೇಕಲ್ಲ, ಅಂದರೆ ನಿಮ್ಮ ಜೊತೆನೇ ಮನೆಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀವಿ. ಅದಕ್ಕೇನೆ ಹ್ಞೂ ಕಣಪ್ಪ, ನಿನ್ನ ಜೊತೆನೇ ನೀವು ಹೋಗೋಣ ಅಂತ ಅನ್ಕೊಂಬಿಟ್ಟಿದ್ದೀವಿ. ಇನ್ನು ಯಾಕೆ ಸುಮ್ಮನೆ ನಾಳೆ ನಾಡೋದು ಅನ್ನೋದು. ಆಮೇಲೆ ಅದ್ರಾಗ ಇನ್ನೂ ಏನೇನು ಸಮಸ್ಯೆಗಳು ಗೊತ್ತಾವೋ ಏನು ಕತೆಯೋ ಗೊತ್ತಿಲ್ಲ. ಅದಕ್ಕೆ ಅದಕ್ಕೂ ಮುಂದೆ ಇವತ್ತೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬರ್ರಿ. ಇವತ್ತು ಬಂದು ನಮ್ಮ ಮನೆಗೆ ನೀವು ಇದ್ದು ನಾಳೆ ರಾತ್ರಿಗೆ ಬೇಕಾದ್ರೆ ಹೋಗಿವ್ರಂತ ಉಣ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಪಾಪ ಹೋಗಿ ನನ್ನ ಮಗಳನ್ನ ಹಂಗೆ ರೆಡಿ ಮಾಡಿಸ್ತೀನಿ ನಾನು. ನೀನು ಅಷ್ಟೊತ್ತಿಗೆ ಬಾ, ಎಲ್ಲರೂ ಜೊತೆಗೆ ನೀವು ಹೋಗ್ಬಿಡೋಣ. ಹ್ಞೂ ಅಂತ ಒಂದೇ ಒಂದು ಕಿತ ಅನ್ನಿ ಪ್ಲೀಸ್. ಇಲ್ಲ ಅಂತ ಅನ್ಬೇಡಿ, ಹ್ಞೂ ಅಂತ ಅನ್ನಿ. ಹೋಗಿ ನನ್ನ ತಂಗಿನೂ ರೆಡಿ ಮಾಡಿಸ್ಬಿಡ್ತೀನಿ. ಸರಿ, ನಿಮ್ಮ ಕಷ್ಟನ ನೋಡೋಕ್ಕಾಯ್ತಿಲ್ಲ ನನಗಂತೂ. ಆಯ್ತಾಯ್ತು, ಹೋಗಿ ನಾನು ಹೇಳ್ದೆ ಅಂತ ಹೇಳಿ ರೆಡಿ ಆಯ್ತಾ ಇರ್ತಾಳೆ ಶಶಿ. ಸರಿನಾ? ನಾನು ಹಂಗೆ ಏನಿಯ ಬತ್ತೀನಿ, ಹಸುಗಳನ್ನೆಲ್ಲ ಕೊಟ್ಟಾಕಿ ನಾನು ಬತ್ತೀನಿ. ಶಶಿನ ಕರ್ಕೊಂಡು ಹೋಗಿರಿ ನೀವು. ಅಪ್ಪ ಓ ಜೀವ ಮತ್ತೆ ಬಂದಂಗಾಯ್ತು. ನಡಿಲ್ಲ ಮಗನೆ ನಡಿಲ್ಲ, ನೀವು ಬನ್ನಿ ಹೇಳಿ ಅಂದರೆ ನಡಿಲ್ಲ. ಪದಕ ಸೂಪರ್ ಪ್ಲಾನ್. ನಿನ್ನ ಪ್ಲಾನ್ ಮಾತ್ರ ಸರಿಯಾಗಿ ಸಕ್ಸಸ್ ಆಯಿತು ಬಿಡು. ವಾ, ನನ್ನ ಹೆಂಡತಿ ಬೈಕೇನೂ ಈಡೇರ್ದಂಗಾಯ್ತು. ಹಂಗೇನೆ ನಿಮ್ಮ ಅತ್ತೆಗೆ ಸ್ವಲ್ಪ ಅಹಂಕಾರನೂ ಕಮ್ಮಿ ಮಾಡ್ದಂಗಾಯ್ತು. ಮತ್ತೆ ಏನು ದರ್ಬಾರ್ ಮಾಡ್ತಾಳೆ ನೋಡ್ದನ ಮತ್ತೆ ನಂದೇ ಎಲ್ಲನೂ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಸರಿಯಾಗಿ ಮಾಡಿದ್ ನಮ್ಮ ಅತ್ತೆಗೆ. ಬಲ್ ಕೂತಂತ್ರಿ ನಮ್ಮ ಅತ್ತೆ ನೋಡಿ. ಹಂಗೇನೆ ನೀವು ಬಂದ್ಬಿಡಿ, ನಾನು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಬ್ಯಾಳೆ ಗಿಳೆ ಎಲ್ಲ ಹಾಕಿ ಒಬ್ಬಿಟ್ಟೆಲ್ಲ ರೆಡಿ ಮಾಡ್ಬಿಡ್ತೀನಿ. ಸರಿನಾ? ಒಂದಿನ ಸಿಹಿ ಒಂದಿನ ಖಾರ 2 ದಿನ ನಮ್ಮನೆಗೆ ಇದ್ಬಿಟ್ಟು ಹೋಗಿವ್ರಂತೆ. ಪಾಪ ಎಂದು ನೀವು ಬಂದೇ ಇಲ್ಲ, ಅತಿಥಿ ಸತ್ಕಾರ ಸ್ವೀಕರಿಸ್ತೇ ಇಲ್ಲ. ನಾನು ಹೆಂಗೋ ಆಕ್ಟಿಂಗ್ ಮಾಡ್ಬಿಟ್ಟು ಕರೆಸ್ತಾ ಇದ್ದೀನಿ. ಸರಿನಾ? ನಿಮ್ಗೆ ಅದನ್ನೇ ಮೊದಲೇ ಹೇಳಿದ್ನಲ್ಲ. ಪಾಪ ನೀವು ಬೇಜಾರು ಮಾಡ್ಕೊಂಡಿದ್ರಿ ನನ್ನ ಹೆಂಡತಿಗೋಸ್ಕರ ಏನಾರ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರನೇ. ಥ್ಯಾಂಕ್ಸ್ ಪುದಕ, ಥ್ಯಾಂಕ್ ಯು ಸೋ ಮಚ್. ನಾನಂತೂ ಹೆಲ್ಪ್ನ ಯಾವತ್ತೂ ಮರೆಯಲ್ಲ. ನನ್ನ ಹೆಂಡತಿ ಸಪ್ಪಗಿರ್ತಾ ಇದ್ಲು ಯಾವಾಗೂ. ಅದಕ್ಕೆ ನಿಮ್ಮ ಹತ್ರ ಸಹಾಯ ಕೇಳಿದ್ದು. ಸರಿ ಆಯಿತು, ನಾವು ಬರ್ತೀವಿ. ಹೆಂಗೋ 2 ದಿನ ಖುಷಿಯಾಗಿದ್ರೆ ಆಯಿತು. ಆಯ್ತು ಬನ್ನಿ ಮನೆ ಕಾಯ್ತಾ ಇರ್ತೀನಿ. ಎಲ್ಲ ಅಡುಗೆ ಪಡುಗೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಾಯ್ತಾ ಇರ್ತೀನಿ. ಬಂದ್ಬಿಡಿ. ಸರಿನಾ? ಈ ವಿಷಯ ನಮಗೆ ಇರಲಿ, ಯಾರಿಗೂ ಹೇಳ್ಬೇಡಿ. ಸರಿ ಆಯ್ತಕ್ಕ, ಹೇಳಲ್ಲ ಬಿಡು. ಸರಿ ಬೇಗ ಹೊಸ ಕಟ್ಟಾಕ್ಬಿಟ್ಟು ನೀನು ಶಶಿ ಜೊತೆ ನೀ ಬಾ, ಹೋಗು ನಾನು ಮಂತಕ್ಕೆ ಹೋಗಿರ್ತೀನಿ. ಸರಿ ಅಕ್ಕ.